ನನ್ನ ಲೈಫಲ್ಲಿ ಈ ಥರ ಒಂದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ನನ್ನ ಅರ್ಧಂಗಿ ಈ ರೀತಿ ಬಂದು ಕಾಫಿ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ. ಥ್ಯಾಂಕ್ ಯು. ಗಂಡ ಹೆಂಡತಿ ಮಧ್ಯೆ ಥ್ಯಾಂಕ್ಸ್ ಹೇಳ್ತಾ ಹೋದ್ರೆ ದಿನದಲ್ಲಿ ಎಷ್ಟು ಸಲ ಹೇಳ್ಬೇಕಾಗತ್ತೆ ಗೊತ್ತಾ? ರೆಸ್ಪೆಕ್ಟು ಕೊಡೋವಾಗ ತಗೋಬಿಡ್ಬೇಕು. ಮುಂದೆ ಏನಾಗುತ್ತೋ ಯಾರಿಗೆ ಗೊತ್ತು? ಅಂದ್ರೆ ಡೋಂಟ್ ವರಿ, ನಾನು ಯಾವಾಗಲೂ ಇಷ್ಟೇ ಪ್ರೀತಿ ಮಾಡ್ತೀನಿ ಅಂದೆ. ಆದ್ರೆ ಎಲ್ಲದಕ್ಕೂ ಥ್ಯಾಂಕ್ಸ್ ಬೇಡ. ಓಕೆ. ನಮ್ಮ ಕಾಲೇಜಲ್ಲಿದ್ದಾಗ ನಮ್ಮ ಪ್ರೊಫೆಸರ್ ಯಾವಾಗಲೂ ಒಂದು ಮಾತಾಡೋರು, ನೀವು ಬೆಳಗ್ಗೆಯಿಂದ ಸಂಜೆ ತನಕ ತುಂಬ ಜನದ ಹತ್ರ ತುಂಬ ಥರ ಸಹಾಯ ತಗೊಂಡಿರ್ತೀರ, ಆದರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಆಗಿರಲ್ಲ. ಆದರೆ ನೈಟ್ ಮಲ್ಕೊಳ್ಳೋವಾಗ ಎಲ್ಲರಿಗೂ ಸೇರಿಸಿ ಒಂದೇ ಸಲ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ಕೊಟ್ಟಿದ್ರು. ಇನ್ಮೇಲಿಂದ ಅದನ್ನೇ ಫಾಲೋ ಮಾಡ್ತೀನಿ ಬಿಡಿ. ಥ್ಯಾಂಕ್ಸ್. ನೋಡ್ರಿ, ನೀವು ಥ್ಯಾಂಕ್ಸ್ ಹೇಳಿದ್ರಿ. ಟವಲ್ ಕೊಡಿ, ಹಾರಾಗ್ತೀನಿ. ಪ್ಲೀಸ್ ಬಿಡಿ. ಇಷ್ಟು ಚೆನ್ನಾಗಿ ಕಾಫಿ ಮಾಡೋದನ್ನ ಎಲ್ಲಿ ಕಲ್ತ್ಕೊಂಡ್ರಿ? ಆ್ಯಕ್ಚುಲಿ ನಮ್ಮ ಮನೇಲಿ ಕಾಫಿನೇ ಮಾಡಲ್ಲ, ಬರೀ ಟೀನೇ. ಏನು, ನಮ್ಮನೆಯವ್ರು ಕಾಫಿ ಕುಡಿತಾರೆ ಅಂತ ನಿಮಗೆ ಇಷ್ಟ ಇಲ್ಲ ಅಂದರೂ ಮದುವೆ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಇಷ್ಟ ಕಷ್ಟನ ಚೇಂಜ್ ಮಾಡ್ಕೊಳ್ಳೋದ? ಅದೆಲ್ಲ ಏನು ಬೇಡ. ಇವತ್ತು ಸಂಜೆ ಆಫೀಸಿಂದ ಬರ್ತಾ ಟೀ ಪೌಡರ್ ತರ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ. ನೆನ್ನೆ ನೀವೇ ಹೇಳ್ದಾಗೆ ಸಂಸಾರ ಅಂದಮೇಲೆ ಅಡ್ಜಸ್ಟ್ಮೆಂಟ್ ಇರಬೇಕಲ್ವಾ? ಇವತ್ತಿಂದ ನಾನು ಕಾಫಿ ಅಭ್ಯಾಸ ಮಾಡ್ಕೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ. ಸರಿ, ಹಾಗಾದರೆ ನಾನು ಇವತ್ತಿಂದ ಟೀ ಅಭ್ಯಾಸ ಮಾಡ್ಕೋತೀನಿ, ನೀವು ಕಾಫಿ ಅಭ್ಯಾಸ ಮಾಡ್ಕೊಳ್ಳಿ. ಒಂದಿನ ಕಾಫಿ, ಒಂದಿನ ಟೀ. ಥ್ಯಾಂಕ್ಸ್. ಹಾಂ, ಮಹಾಲಕ್ಷ್ಮಿ, ನಿಮ್ಮ ಹತ್ರ ಒಂದು ವಿಷಯ ಹೇಳೋದೇ ಮರ್ತಿದ್ದೆ. ನಮ್ಮ ಕಡೆ ಒಂದು ಶಾಸ್ತ್ರ ಇದೆ. ಮೊದಲನೇ ರಾತ್ರಿಗೆ ನಮ್ಮ ತವ್ರ ಮನೆಯಿಂದ ಹಾಸಿಗೆ ದಿಂಬು ಕೊಡ್ತಾರಲ್ವಾ, ನಮ್ಮಮ್ಮ ಕೂಡ ಇದನ್ನೆಲ್ಲ ನಂಬ್ತಾರೆ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ. ಹೌದು, ನೀವು ಸ್ಯಾರಿಗೆ ಮ್ಯಾಚಿಂಗ್ ಬಿಂದಿ ಹಾಕಿಲ್ಲ ಅನ್ಸುತ್ತೆ. ಅಯ್ಯೋ, ಬೆಳಗ್ಗೆ ಗಡಿ ಬಿಡಿಲಿ ಯಾವುದೋ ಒಂದು ಅಂತ ಇಟ್ಕೊಂಡ್ಬಿಟ್ಟೆ. ಇವಾಗ ಚೇಂಜ್ ಮಾಡ್ತೀನಿ. ಅದು ಆ್ಯಕ್ಚುಲಿ ಪರ್ಪಲ್ ಬಿಂದಿ ಇಟ್ರೆ ಮ್ಯಾಚ್ ಆಗುತ್ತೆ ಅನ್ಸುತ್ತೆ ನೋಡಿ. ಸರಿ, ಅದನ್ನೇ ಇಟ್ಕೋತೀನಿ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಮುಡಿಗೆ ಮಲ್ಲಿಗೆ ಓದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಏನು ಚಿನ್ನೆ, ಏನು ಅರ್ಜೆಂಟ್ ನಿಂದು? ನಾನು ಡ್ರಾಯಿಂಗ್ ನ ಅತ್ತೆಗೆ ತೋರ್ಸಕ್ ಬಂದೆ. ಅತ್ತೆ, ನನ್ನ ಡ್ರಾಯಿಂಗ್ ಹೇಗಿದೆ? ವಾವ್, ಎಕ್ಸಲೆಂಟ್ ಆಗಿದೆ. ಎಲ್ಲ ಚೋಟ್ ಮೆಣಸಿನ್ಕಾಯಿ. ಇಷ್ಟನೇ ಎಲ್ಲದಕ್ಕೂ ಮಾಮ ಮಾಮ ಅಂತ ಬರ್ತಾ ಇದ್ದೆ, ಇವಾಗ ನಿಮ್ಮ ಅತ್ತೆಯಿಂದ ಓಡ್ತಾ ಇದೆಯಾ? ನೀನು ನೋಡು, ಯಾರು ಬೇಡ ಅಂದ್ರು? ಮಾಮ, ನಾನು ಮಾಡಿರೋ ಡ್ರಾಯಿಂಗ್ ಬಿಡಿಸ್ತೀಯಾ? ನಿನ್ ಜೊತೆ ನಾನು ಟೂ ಟೂ ಟೂ. ಏಯ್ ಚೋಟ್ ಮೆಣಸಿನ್ಕಾಯಿ,
ಹೊಡಿತು ನಂಗೆ ಜಾಕ್ಪಾಟು. ಆಹಾ, ಇಷ್ಟ ದಿನ ಎಲ್ಲಿದ್ದಪ್ಪ ರಾಜ ನೀನು? ಇಲ್ಲಿ ನೋಡು ನಾನು ಏನೇನ್ ಬಿಡಿಸಿದೀನಿ ಅಂತ. ವಾವ್, ಮಂಕಿ, ಡಾಗು, ಎಲಿಫೆಂಟು, ರ್ಯಾಟ್, ಫ್ಲವರ್ಸೇ ಇಲ್ವಲ್ಲೋ. ಒಂದೇಳು ಫ್ಲವರ್ಸ್ ಬಿಡ್ಸು. ಇಲ್ಲಿ ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಓಕೆ. ಅರೆ ಯಾರಿವರು? ಯಾವತ್ತೂ ನೋಡೇ ಇಲ್ವಲ್ಲ. ಏನ್ ಸರಿ ಅದು? ಏನಿಲ್ಲಮ್ಮ, ಯಾರ್ದೋ ಫೋಟೋ ಸಿಕ್ತು ನೋಡ್ತಿದ್ದೀನಿ. ಫೋಟೋನಾ ಕೊಡಿಲಿ. ಯಾರಮ್ಮ ಫೋಟೋದಲ್ಲಿರೋರು? ಅಮ್ಮ, ಸಿರಿ, ಎಲ್ಲಿ ಸಿಕ್ತು ನಿನಗೆ ಫೋಟೋ? ಇಲ್ಲೇ ಸಿಕ್ತು. ಈಗ ನೀನ್ ಬರೀ ಪ್ರಶ್ನೆನೇ ಕೇಳ್ತೀಯೋ ಅಥವಾ ಉತ್ತರನೂ ಕೊಡ್ತೀಯೋ? ಪಾರಿಸ್ಬಿಡ್ತೀನಿ ನೋಡು. ಅಮ್ಮನೇ ಪ್ರಶ್ನೆ ಕೇಳ್ತಾಳಂತೆ, ಸುಮ್ಮನೆ ಹೋಗೆ. ಅಪ್ಪ, ಮನೆಗೆ ಯಾರಾದ್ರೂ ಬಂದಿದ್ರಾ? ನಮ್ಮನೆಗ ಯಾರಮ್ಮ ಬರ್ತಾರೆ? ಅಯ್ಯೋ, ನಾನು ಅದನ್ನೇ ಕೇಳ್ತಿರೋದಪ್ಪ, ಯಾರಾದ್ರೂ ಬಂದಿದ್ರಾ ಅಂತ. ನನ್ ಕಣ್ ತಪ್ಪಿಸಿ ನಮ್ಮನೆಗೆ ಯಾರಾದ್ರೂ ಹೇಗಮ್ಮ ಬರಕ್ ಸಾಧ್ಯ? ನನಗಿವತ್ತು ಅಯ್ಯೋ, ಹೇಗಪ್ಪ ಈ ಜೋಕರ್ ಬಂದು ಇಲ್ಲಿ ಸಿಗಾಕೊಂಡ? ಯಾರು ಬಂದಿಲ್ಲ, ಹೋಗಮ್ಮ. ಅಯ್ಯೋ ಸಾರಿ, ಅದಕ್ಕೆ ನೋಡ್ಕೊಳ್ಳಿಲ್ಲ. ಅದಕ್ಕೆ ನೋವಾಯ್ತಾ? ಯಾಕಕ್ಕ, ಏನಾಯ್ತು? ನನಗೇನಾಗುತ್ತೋ, ನಾನು ಆರಾಮಾಗೆ